ಕಳ್ಳನಾಗರ ಕಂಡರೆ ಹಾಲೆರೆಯುವವರಯ್ಯ, ದಿಟನಾಗರ ಕಂಡರೆ ಕೊಲ್ಲುವವರಯ್ಯ. ಸೊ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ವಾ, ನಾವು ಹಿಂಗೆ ಅಲ್ವಾ, ಕಳ್ಳನಾಗರಕ್ಕೆ ಹಾಲೆರಿತೀವಿ, ಅದೇ ನಿಜವಾದ ಹಾವು ಬಂದರೆ ಮನೆಯಲ್ಲಿ ಕೊಲ್ತೀವಿ. ಅದು ವಿಷಜಂತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ನಾವು ಬದುಕಕ್ಕೆ ಬಿಡ್ತಾ ಇಲ್ಲ. ಎಷ್ಟೋ ನಾಗರಗಳನ್ನ ನಾವು ಸಾಯಿಸ್ತಾ ಇದ್ದೀವಿ. ಬಟ್ ನಿಮಗೆ ಇನ್ನೊಂದು ಗೊತ್ತಾ, ನಮ್ಮ ಮನುಷ್ಯನಿಗಿನ್ನ ವಿಷಜಂತು ಅಂದರೆ ವಿಷ ತುಂಬಿಕೊಂಡಿರೋಂಥ ಪ್ರಾಣಿ ಜಗತ್ತಲ್ಲಿ ಇನ್ನೊಂದಿಲ್ಲ. ಆದರೂ ನಾವು ಬದುಕ್ತಿದ್ದೀವಲ್ವಾ, ಸಮಾಜ ನಮ್ಮನ್ನು ಅಕ್ಸೆಪ್ಟ್ ಮಾಡಿದೆ ಅಲ್ವಾ, ಅದೇ ಥರ ಅವಕ್ಕೂ ಬದುಕಕ್ಕೆ ಬಿಡ್ಬೋದು ಅಲ್ವಾ. ಸೊ ವಿಷಯಕ್ಕೆ ಬರೋಣ. ಇವತ್ತು ಒಂದು ಇನ್ಫಾರ್ಮೇಷನ್ನ ಹೊತ್ಕೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಒಂದು ಮೂಢನಂಬಿಕೆನ ಬಗೆಹರಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾವು ಹಾಲು ಕುಡಿಯುತ್ತಾ? ನಾವು ನೋಡಿದ್ದೀವಿ, ಹೌದು ಹಾಲು ಕುಡಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ ಹೇಳ್ತೀನಿ. ಓಕೆ, ನಮ್ಮ ಹಾವಡಿಗರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರಂದ್ರೆ ನಾಗರ ಹಾವುಗಳನ್ನ ಹಿಡಿತಾರೆ. ಫಸ್ಟು ಹಿಡಿದ್ಬಿಟ್ಟು ಅವುಗಳ ಹಲ್ಲನ್ನ ಕೀಳ್ತಾರೆ. ಹಲ್ಲುಗಳನ್ನ ಕಿತ್ಬಿಟ್ಟು ಬಾಯಿನ ಹೊಲಿತಾರೆ. ಹೊಲಿದ್ಬಿಟ್ಟು ತುಂಬ ದಿನಗಟ್ಟಲೆ ಊಟ ಕೊಡಲ್ಲ, ನೀರು ಕೊಡಲ್ಲ. ಅವರ ಒಂದು ಬುಟ್ಟಿ ಇರುತ್ತಲ್ಲ, ಅದರಲ್ಲಿ ಇಟ್ಕೊಂಡು ಅವುಗಳನ್ನ ನೋಡ್ಕೊತಾರೆ. ಈ ನಾಗರ ಪಂಚಮಿ ಇಂಥ ಹಬ್ಬಗಳಲ್ಲಿ ಬರ್ತಾರೆ. ಅದನ್ನು ತಗೊಂಡು ಹೊರಗಡೆ ತೊಗೊಂಬಂದಾಗ ನಾವು ಭಕ್ತಾದಿಗಳು ಏನು ಮಾಡ್ತೀವಿ, ಅದ್ರ ಮುಂದೆ ಹಾಲು ಕುಡಿಲಿ ಅಂತ ಹಾಲನ್ನ ತೊಗೊಂಡೋಗಿರ್ತೀವಿ. ಸೊ ಅದಕ್ಕಿಂತ ಮುಂಚೆ ಅವರು ಹೊಲಿದಿರುವಂಥ ಬಾಯಿನ ಬಿಚ್ಚಿರ್ತಾರೆ. ಸೊ ಅದು ಎಷ್ಟೋ ದಿನಗಳ ಗಟ್ಟಲೆ ನೀರಿಲ್ಲದೆ ಡಿಹೈಡ್ರೇಟ್ ಆಗಿರುತ್ತೆ. ಸೊ ಅರಸು ಪಿಕ್ಚರಲ್ಲಿ ಅಪ್ಪು ಸರ್ಗೆ ಹೀರೋಯಿನ್ನು ಅಳಿಸ್ದಣ್ಣ ಕೊಟ್ಟರು ಅಮೃತ ಅಂದ್ಕೊಂಡು ತಿಂತಾರೆ. ಅದೇ ಥರ ಅವನು ಅಪ್ಪ ನನಗೇನೋ ತಂದು ಕೊಟ್ರಲ್ಲಪ್ಪ ಅಂತ ಅವನ್ನ ಕುಡಿಯುತ್ತೆ. ಕುಡಿದಾದ್ಮೇಲೆ ಏನಾಗುತ್ತೆ, ಯಾರು ನೋಡಿದ್ದೀರಾ? ಕುಡಿದಾದ್ಮೇಲೆ ಅದ್ರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇಂಜುರೀಸ್ ಆಗುತ್ತೆ. ಕೆಲವೊಂದು ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಭಾಳ ಅದು ಅರಗಿಸ್ಕೊಳಕ್ಕಾಗಲ್ಲ. ಏನಂದರೆ ಹಾವುಗಳು ರೆಪ್ಟೈಲ್ಸು, ಅವುಗಳು ಜಸ್ಟ್ ಮಾಂಸ ಮತ್ತು ಮೂಳೆನ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಅವುಗಳಲ್ಲಿ ಇರುತ್ತೆ ಹೊರತು ಮಿಲ್ಕ್ ಆಗಲಿ, ಮಿಲ್ಕ್ ಪ್ರಾಡಕ್ಟ್ಸ್ ಆಗಲಿ, ಮಿಲ್ಕಲ್ಲಿರೋ ಶುಗರ್ನಾಗಲಿ ಅವನ್ನ ಬ್ರೇಕ್ ಡೌನ್ ಮಾಡಿಕೊಂಡು ಅವುಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇರಲ್ಲ. ಸೊ ಇದು ಒಂದು ಮಿತ್ತು. ಇವಾಗ ನಾನು ಬಗೆಹರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ಫಾರ್ಮೇಷನ್ನು ನಾನು ಗೂಗಲೆಲ್ಲ ಕೆಳಗೆ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಒಂದು ಹೇಳೋದಿಷ್ಟೇ, ಇಲ್ಲಿ ಒಂದು ಹಾಲು ಎರೆಯೋದಕ್ಕಿಂತ ದಯವಿಟ್ಟು ಹಾಲು ಎರೆದ್ರೆ ಮಾತ್ರ ನೀವು ಅನಿಮಲ್ ರೆಸ್ಕ್ಯೂ ಮಾಡ್ದಂಗೆ ಆಗಲ್ಲ, ಸ್ನೇಕ್ ರೆಸ್ಕ್ಯೂ ಮಾಡ್ದಂಗೆ ಆಗಲ್ಲ. ಹಾವುಗಳನ್ನ ಬದುಕಕ್ಕೆ ಬಿಡಿ. ಹಾವುಗಳ ಜೊತೆಗೆ ಇವತ್ತು ವರ್ಲ್ಡ್ ಟೈಗರ್ ಡೇನೂ ಇದೆ. ಸೊ ಅದಕ್ಕೂ ಶುಭಾಶಯಗಳನ್ನ ಹೇಳ್ತಾ ಎಲ್ಲ ಪ್ರಾಣಿಗಳನ್ನು ಬದುಕಕ್ಕೆ ಬಿಡಿ, ನೀವು ಬದುಕಿ ಅಷ್ಟೇ. ಥ್ಯಾಂಕ್ ಯು.